ಹಲೋ ಸ್ಟೂಡೆಂಟ್ಸ್, DCET 2026 ಕೀ ಆನ್ಸರ್ಸ್ನ ಈಗ KEAಯಿಂದ ರಿಲೀಸ್ ಮಾಡಿದ್ದಾರೆ. ನೀವು KEA ವೆಬ್ಸೈಟಿಗೆ ಹೋದರೆ ನೀವು ಸ್ಟಾರ್ಟಿಂಗಲ್ಲಿ ನೋಡ್ಬೋದು, ಲ್ಯಾಂಗ್ವೇಜನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ನೀವಿಲ್ಲಿ. ನೀವಿಲ್ಲಿ ಹೋದರೆ ಪ್ರವೇಶ ಅಂತೇಳಿ ಕ್ಲಿಕ್ ಮಾಡಿದ್ರೆ ಡಿಪ್ಲೊಮೊ CET 2026. DCET 2026 ಕೀ ಆನ್ಸರ್ಸ್ ಇದೆ. ನೀವು ಕೀ ಆನ್ಸರ್ಸಲ್ಲಿ ಯಾವುದಾದ್ರೂ ನಿಮಗೆ ಕರೆಕ್ಷನ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಅಬ್ಜೆಕ್ಷನ್ಸ್ ಕೂಡ ಹಾಕೋದಕ್ಕೆ ಅಬ್ಜೆಕ್ಷನ್ ಲಿಂಕು ಕೂಡ ಇದೆ. DCET ಕೀ ಆನ್ಸರ್ಸ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಾಮಾನ್ಯ ಪತ್ರಿಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ KEAದು ಕೀ ಆನ್ಸರ್ಸು ಅವೈಲೇಬಲ್ ಇದೆ ಸ್ಟೂಡೆಂಟ್ಸು. ನಿಮ್ಮದು ಯಾವ ವರ್ಷನ್ ಇದೆ ಆ ವರ್ಷನ್ನಿಂದ ನೀವು ಇಲ್ಲಿ ಆನ್ಸರ್ಸ್ನ ಚೆಕ್ ಮಾಡ್ತಾ ಹೋಗ್ಬೋದಾಗಿದೆ. 1 to 20 ಇದೆ. The next is 20 to 40. ವರ್ಷನ್ ಕೋಡ್ ಬೇಸ್ ಮೇಲೆ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ 51 to 70, 70 to 90, 90 to 100. ನಿಮಗೆ ಈ ಕೀ ಆನ್ಸರ್ಸಲ್ಲಿ ಏನಾದರೂ ನಿಮಗೆ ಅಬ್ಜೆಕ್ಷನ್ಸ್ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ 25th of May 2026 ನಿಮಗೆ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. 27th of May 2026 10:30 ಒಳಗಡೆ ನೀವು ಆಬ್ಜೆಕ್ಷನ್ಸ್ನ ನೀವು ಮಾಡಬಹುದು. ಆಬ್ಜೆಕ್ಷನ್ ಮಾಡುವಾಗ ನೀವು ಯಾವ ಕ್ವೆಶನ್ ಪೇಪರ್ ಯೂಸ್ ಮಾಡ್ತಾ ಇದ್ದೀರಾ, DCETದು, ನೆಕ್ಸ್ಟು ಯಾವತ್ತು ಎಕ್ಸಾಮ್ ನೀವು ಬರೆದಿದ್ರಿ, ಆಮೇಲೆ ವರ್ಷನ್ ಕೋಡ್ ಯಾವ ವರ್ಷನ್ ಕೋಡ್ ಇದೆ, ಅದರಲ್ಲಿ ಕ್ವೆಶನ್ ನಂಬರ್ ಏನು, ಅದಕ್ಕೆ ನೆಕ್ಸ್ಟು ನೀವು ಯಾವ ಕ್ವೆಶನಿಗೆ ಆನ್ಸರ್ ಏನಿದೆ ಅಂತೇಳಿ ಅದರದ್ದು ರೀಸನಿಂಗು ಅಥವಾ ಅದರದ್ದು ಸೊಲ್ಯೂಷನ್ನು ಅದನ್ನು ನೀವು ಸರಿಯಾಗಿ ನೋಟ್ ಮಾಡಿ ಅದನ್ನು PDF ಮಾಡಿಬಿಟ್ಟು ನೀವು ಇಲ್ಲಿ ಇವರು ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಈ ಲಿಂಕಲ್ಲಿ ಹೋದರೆ ಈ ಲಿಂಕಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್ ನೀವೇನಿದ್ದೀರಾ ನೀವು ಲಾಗಿನ್ ಎಂಟ್ರಿ ತೊಗೊಂಡು ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಈ ಅಪ್ಲೋಡ್ ಆದಮೇಲೆ ಆಫ್ಟರ್ 27th ನಿಮ್ಮ 10:30ಗೆ ಆಪ್ಷನ್ ನಿಮ್ಮದು ಅಬ್ಜೆಕ್ಷನ್ಸ್ನ ಎಂಟ್ರಿ ಮಾಡಿ. ಆಫ್ಟರ್ ಅಬ್ಜೆಕ್ಷನ್ ಎಂಟ್ರಿ ಏನಾಗುತ್ತೆ, ಅವ್ರು ಏನಾದರೂ ಕರೆಕ್ಷನ್ಸ್ ರಿಯಲಿ ರಿಕ್ವೈರ್ಡ್ ಇತ್ತು ಅಂದರೆ ಮತ್ತೆ ನಿಮಗೆ ಕೀ ಆನ್ಸರ್ಸ್ನ ಅಪ್ಡೇಟ್ ಮಾಡಿ ಒನ್ಸ್ ಅಗೇನ್ ಅಪ್ಡೇಟೆಡ್ ಕೀನ ರಿಲೀಸ್ ಮಾಡ್ತಾರೆ. ಅದರ್ವೈಸ್ ಅದನ್ನು ನೀವು ಕನ್ಸಿಡರೇಷನ್ ಕೂಡ ತಗೊಂಡು ರ್ಯಾಂಕಿಂಗ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.